ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ರಥಸಪ್ತಮಿ ಆಚರಣೆಯ ಮಹತ್ವ. ಸೂರ್ಯನಿಲ್ಲದೆ ಜೀವನವೇ ಇಲ್ಲ. ಅದೇ ಸೂರ್ಯನನ್ನು ವಿಶೇಷವಾಗಿ ಆರಾಧಿಸುವ ದಿನವೇ ರಥಸಪ್ತಮಿ. ಈ ದಿನದ ಹಿಂದಿರುವ ಧಾರ್ಮಿಕ ಅರ್ಥ, ವೈಜ್ಞಾನಿಕ ಕಾರಣ ಮತ್ತು ನಮ್ಮ ಜೀವನಕ್ಕೆ ಇದರ ಸಂದೇಶ ಎಲ್ಲವನ್ನೂ ಇಂದು ತಿಳಿದುಕೊಳ್ಳೋಣ. ರಥಸಪ್ತಮಿಯನ್ನು ಮಾಘ ಸಪ್ತಮಿ ಅಥವಾ ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ದಿನ ಸೂರ್ಯದೇವರು 7 ಕುದುರೆಗಳ ರಥದಲ್ಲಿ ಉತ್ತರಾಯಣದತ್ತ ಸಂಚರಿಸಿದನು ಎಂಬ ನಂಬಿಕೆಯಿದೆ. ಆ 7 ಕುದುರೆಗಳು 7 ವಾರದ ದಿನಗಳ ಸಂಕೇತ, 7 ವರ್ಣಗಳ ಪ್ರತೀಕ, 7 ಚಕ್ರಗಳ ಸಂಕೇತ. ಸೂರ್ಯದೇವರನ್ನು ಎಲ್ಲಾ ಗ್ರಹಗಳ ಅಧಿಪತಿ ಎಂದು ಕರೆಯುತ್ತಾರೆ. ರಥಸಪ್ತಮಿ ದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದರಿಂದ ಪಾಪಕ್ಷಯ, ಪುಣ್ಯವೃದ್ಧಿ, ಜೀವನದಲ್ಲಿ ಬೆಳಕು ಮತ್ತು ಶಕ್ತಿ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಈ ದಿನ ಆದಿತ್ಯ ಹೃದಯಂ, ಗಾಯತ್ರಿ ಮಂತ್ರ, ಸೂರ್ಯ ನಮಸ್ಕಾರ ಮಾಡುವುದು ಅತ್ಯಂತ ಫಲಪ್ರದ. ಅನೇಕ ದೇವಾಲಯಗಳಲ್ಲಿ ಸೂರ್ಯನಿಗೆ ವಿಶೇಷ ಪೂಜೆ ಮತ್ತು ರಥೋತ್ಸವ ನಡೆಯುತ್ತದೆ. ರಥಸಪ್ತಮಿಯಂದು ಬೆಳಿಗ್ಗೆ ಬೇಗ ಎದ್ದು ಎಕ್ಕದೆಲೆ, ಅರಿಶಿಣ, ಅಕ್ಕಿಯನ್ನು ತಲೆಯ ಮೇಲಿಟ್ಟು ಸ್ನಾನ ಮಾಡುವ ಪದ್ಧತಿಯಿದೆ. ಇದು ಕೇವಲ ಆಚರಣೆಯಲ್ಲ, ದೇಹ ಮತ್ತು ಮನಸ್ಸಿನ ಶುದ್ಧೀಕರಣದ ಸಂಕೇತ. ಸ್ನಾನದ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಮಸ್ಕಾರ ಮಾಡುವುದರಿಂದ ಆರೋಗ್ಯ ಮತ್ತು ಚೈತನ್ಯ ಸಿಗುತ್ತದೆ. ಸೂರ್ಯನ ಬೆಳಕು ವಿಟಮಿನ್ ಡಿಯ ಪ್ರಮುಖ ಮೂಲ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇಹಕ್ಕೆ ತುಂಬಾ ಉಪಯುಕ್ತ. ಪ್ರಾತಃ ಕಾಲದ ಸೂರ್ಯಾರಾಧನೆ ಎಲುಬುಗಳ ಬಲ, ರೋಗ ನಿರೋಧಕ ಶಕ್ತಿ, ಮಾನಸಿಕ ಶಾಂತಿ ನೀಡುತ್ತದೆ. ಅಂದಿನ ಋಷಿಗಳು ಇದನ್ನು ವಿಜ್ಞಾನವಾಗಿ ತಿಳಿದುಕೊಂಡು ಆಚರಣೆಯ ರೂಪದಲ್ಲಿ ನಮಗೆ ನೀಡಿದ್ದಾರೆ. ರಥಸಪ್ತಮಿ ಕೃಷಿ ಸಮಾಜಕ್ಕೆ ತುಂಬಾ ಮಹತ್ವದ ದಿನ. ಸೂರ್ಯನಿಂದಲೇ ಬೆಳೆ, ಆಹಾರ, ಜೀವನ. ಈ ಹಬ್ಬ ನಮಗೆ ಹೇಳುವ ಸಂದೇಶವೇನೆಂದರೆ, ಪ್ರಕೃತಿಗೆ ಕೃತಜ್ಞರಾಗಿರಿ, ಸಮಯವನ್ನು ಗೌರವಿಸಿ, ಶ್ರಮಕ್ಕೆ ಮೌಲ್ಯ ನೀಡಿ. ಸೂರ್ಯನಂತೆ ನಮ್ಮ ಜೀವನವು ಇತರರಿಗೆ ಬೆಳಕು ನೀಡಬೇಕು ಎಂಬುದೇ ಈ ಹಬ್ಬದ ಅರ್ಥ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸಂಸ್ಕೃತಿ ಮತ್ತು ಕಥೆಗಳಿಗಾಗಿ ನಮ್ಮ ಚಾನೆಲ್ ಜೊತೆ ಇರಿ. ಧನ್ಯವಾದಗಳು.